ಹೆಣ್ಣು ಮಕ್ಕಳ ಸುರಕ್ಷತೆ ತುಂಬ ಇಂಪಾರ್ಟೆಂಟು, ಹೆಣ್ಮಕ್ಳ ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟು. ಹೆಣ್ಮಕ್ಳು ಅಶಕ್ತರಲ್ಲ ನನ್ನ ಪ್ರಕಾರ. ಸರ್ ಕೋರ್ಟ್ಗಳಲ್ಲಿ 5 ಕೋಟಿ ಕೇಸುಗಳಿದೆ ಸರ್. ಇವತ್ತಿಂದ ನಾವು ಎಲ್ಲ ಕೇಸುಗಳಿಗೂ ನಾವು ಒಂದು ಟ್ರಯಲ್ ಕಂಡಕ್ಟ್ ಮಾಡ್ತೀವಿ, ಮುಗಿಸ್ತೀವಿ ಅಂತಂದರೆ 400 ವರ್ಷ ಬೇಕು. ಇವತ್ತಿಗೆ ಪೆಂಡಿಂಗ್ ಇರುವಂಥ ಕೇಸುಗಳು ಮುಗಿಸೋಕ್ಕೆ 400 ವರ್ಷ ಬೇಕು ಸರ್. ಯಾರು ಬದುಕಿರ್ತಾರೆ? ಯಾರಿಗೆ ನ್ಯಾಯ ಸಿಗ್ತಾ ಇದೆ? ಸುಪ್ರೀಂ ಕೋರ್ಟಲ್ಲಿ ನಾವು ಹೆಣ್ಣು ಮಕ್ಕಳು ಅಶಕ್ತರಲ್ಲ, ಈಕ್ವಾಲಿಟಿ ಕೊಡಬೇಕು ಅಂತೀರಿ. ಸುಪ್ರೀಂ ಕೋರ್ಟಲ್ಲಿ ಇರೋದು ಒಂದೇ ಒಂದು ಫೀಮೇಲ್ ಜಡ್ಜ್. ಅಲ್ಲಿ 34 ಜಡ್ಜಸ್ ಇದ್ದಾರೆ. ಕನಿಷ್ಠ ಒಂದು 15 ಹೆಣ್ಣು ಮಕ್ಕಳು ಜಡ್ಜ್ ಇರಬೇಕಾಯ್ತು. ಒಂದೇ ಒಂದು ಇದ್ದಾರೆ, ಅದು ನಮ್ಮ ಕರ್ನಾಟಕದ ನಾಗರತ್ನಮ್ಮ ಸರ್. ಎಲ್ಲೂ ಕೂಡ ನಾವು ಬಾಯಲ್ಲಿ ಹೇಳ್ತಾ ಇದ್ದೀವಿ, ಯಾರಿಗೂ ಕೂಡ ಅವಕಾಶಗಳನ್ನ ಕೊಡ್ತಾ ಇಲ್ಲ ಸರ್. ಇಲ್ಲಿರೋದು 2 ಕ್ಲಾಸು. ನಾನು ಬ್ರಾಹ್ಮಣ, ಒಕ್ಕಲಿಗ, ಶೆಡ್ಯೂಲ್ ಕ್ಯಾಸ್ಟ್ ನಾನು ಹೇಳೋಕೆ ಹೋಗೋದಿಲ್ಲ. ಇಲ್ಲಿರೋದು 2 ಕ್ಲಾಸು. ಎಲ್ಲ ವರ್ಗದಲ್ಲಿರೋದು 2 ಕ್ಲಾಸು. ಒಂದು ಕಾಸ್ಟ್ ಮಾಡ್ರ ಕ್ಲಾಸು, ಶ್ರೀಮಂತರು ಪವರ್ ಕ್ಲಾಸು, ಅದು 3%. ಡಿ ಕೆ ಶಿವಕುಮಾರ್ ಅಂತವರು, ಸಿದ್ದರಾಮಯ್ಯ ಅಂತವರು, ಕುಮಾರಸ್ವಾಮಿ ಅಂತವರು, ಬೊಮ್ಮಾಯಿ ಅಂತವರು, ಕಿರಣ್ ಮಜುಮ್ದಾರ್ ಅಂತವರು, ಇಂಥವ್ರು. ಇದು 3% ಕ್ಲಾಸು. 97% ಕ್ಲಾಸು ಫಾಲೋಯಿಂಗ್ ಕ್ಲಾಸು. ಅಂದರೆ ಇವ್ರು ಏನು ಮಾಡ್ತಾರೋ ಇವ್ರು 97% ಕೈ ಕಟ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಸೊ ಈ 97% ಕ್ಲಾಸನ್ನು ಆಕ್ಟಿವ್ ಮಾಡಿ ಸ್ವಾಭಿಮಾನಿಗಳಿಗೆ ಬದುಕೋದು ಸರ್. ನಾನು CM ಆದ್ರೆ ಜನಗಳ ಜೇಬಲ್ಲಿ ದುಡ್ಡಿರುತ್ತೆ, ಅವ್ರ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿರ್ತದೆ, ಅವ್ರ ಮನೆ ಕಾರ್ಪುಡಿ ಡಬ್ಬದಲ್ಲಿ ಉಪ್ಪಿನ ಡಬ್ಬದಲ್ಲಿ ದುಡ್ಡು ಉಳಿಯುತ್ತೆ. ದಿಸ್ ಇಸ್ ವಾಟ್ ಐ ವಿಲ್ ಬಿ ಡೂಯಿಂಗ್ ಇಟ್. ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಎಸ್, ಒಟ್ಟಾರೆಯಾಗಿ ನಮಗೆ ಸಮಯ ಕೊಟ್ಟಿದ್ದೀರಿ. ಹೊಸ ವೆಂಚರ್ಸ್ ಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಅದೆಲ್ಲದಕ್ಕೂ ಒಳ್ಳೇದಾಗ್ಲಿ. ಸೊ ಬಡವರ ಪರವಾಗಿ, ಅಶಕ್ತರ ಪರವಾಗಿ ಧ್ವನಿ ಎತ್ತಿದ್ರೆ ಖಂಡಿತವಾಗಿ ಜನರ ಬೆಂಬಲವು, ಇಲ್ಲಿವರೆಗೂ ಬೆಂಬಲವು ಕೂಡ ಇಲ್ಲಿವರೆಗೂ ನಾನು ಬಡವರ ಪರವಾಗಿ ಐತೆ. ನಾನು ಡಿ ಕೆ ಶಿವಕುಮಾರ್ ಜೊತೆ ಹೋಗಿ ನಿಂತ್ಕೊಂಡು ಅಣ್ಣ ಪಕ್ಕದಲ್ಲಿ ಇದ್ದಾರೆ ಅಂತ ನಾನು ಯಾವತ್ತೂ ಫೋಟೋ ಹಾಕಿಲ್ಲ. ನಾನು ಯಾವತ್ತು ಸೀನಿಯರ್ ಜಡ್ಜ್ಗಳ ಜೊತೆ ಹೋಗ್ಬಿಟ್ಟು ನಿಂತ್ಕೊಂಡು ಪಕ್ಕದಲ್ಲಿ ಫೋಟೋ ಹಾಕಿಲ್ವೇ? ನಮ್ಮ ಎಲ್ಲ ಲಾಯರ್ಗಳು ಹಾಕಂತಾರೆ ಜಡ್ಜ್ಗಳ ಪಕ್ಕದಲ್ಲಿ ನಿಂತ್ಕೊಂಡು, ಲೋಕಾಯುಕ್ತರ ಪಕ್ಕದಲ್ಲಿ ನಿಂತ್ಕೊಂಡು. ನಾನು ಯಾವತ್ತು ಲೋಕಾಯುಕ್ತರ ಪಕ್ಕದಲ್ಲಿ ಫೋಟೋ ನಿಂತ್ಕೊಂಡು ನನಗೆ ಯಾರೋ ಕ್ಯಾಬ್ ಓಡಿಸೋನು ಫೋಟೋ ಇಟ್ಕೊಂತಾನೆ, ಅವನು ಹಾಕ್ತಾನೆ, ನಾನು ಹಾಕ್ಕಂತೀನಿ. ನಾನು ಯಾರೋ ದಾರಿನಲ್ಲಿ ಕಸ ಗುಡಿಸೋರು ಫೋಟೋ ಇಟ್ಕೊಂತಾರೆ. ನಾನು ಯಾವತ್ತು ಆ ವರ್ಗದ ಜೊತೆನೇ ಗುಡ್ಸ್ಕೊಂಡಿರೋದು, ನಾನು ಯಾವತ್ತು ಆ ವರ್ಗದ ಜೊತೆನೇ ಒಳ್ಳೇದನ್ನೇ ನಾನು ಬಯಸ್ತಾ ಇರೋದು, ನಾನು ಆ ವರ್ಗದ ಜೊತೆನೇ ಇದ್ದೀನಿ. ನಾನು ಯಾವತ್ತು ಸಿದ್ದರಾಮಯ್ಯ ಜೊತೆ ಫೋಟೋ ಹಾಕೊಂಡಿಲ್ಲ. ಒಟ್ಟಾರೆಯಾಗಿ ಅಶಕ್ತರಿಗೆ ಧ್ವನಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಜಾಯ್ನ್ ಅದಕ್ಕೆ ಥ್ಯಾಂಕ್ ಯು ಸರ್.